ಯಲಹಂಕದಲ್ಲಿ ಒಂದು ಅಪಘಾತ ಆಗಿದೆ ಅಂತೆ. ಅಪಘಾತಕ್ಕೆ ಸಂಬಂಧಪಟ್ಟಂತೆ ಒಂದು ಮೇಜರ್ ಅಪ್ಡೇಟ್ ಇದೆ. ಆ ಕುರಿತ ಒಂದು ಬ್ರೇಕಿಂಗ್ ಅಪ್ಡೇಟ್ ಕೂಡ ಲಭ್ಯವಾಗ್ತಾ ಇದೆ. ಎಲ್ಲಿ ಯಾವ ರೀತಿ ಅಪಘಾತ ಆಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಬೀಳಿಸೋ ಅಪಘಾತ. ಮೊಮ್ಮಕ್ಕಳನ್ನ ಶಾಲೆಗೆ ಬಿಡೋದಕ್ಕೆ ಹೋಗ್ತಾ ಇದ್ದ ಅಜ್ಜನಿಗೆ ಅಪಘಾತ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ವೃದ್ಧನ ಮೇಲೆ ಟ್ಯಾಂಕರ್ ಹರಿದು ಸಾವಿಗೀಡಾಗಿದ್ದು ಮೊಮ್ಮಕ್ಕಳು ಬಚಾವಾಗಿದ್ದಾರಂತೆ. ಕೂದಲೆಳೆ ಅಂತರದಲ್ಲಿ ಇಬ್ಬರು ಮಕ್ಕಳು ಕೂಡ ಬದುಕುಳಿದಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಬೆಂಗಳೂರಲ್ಲೇ ಆಗಿರೋ ಭಯಾನಕ ಅಪಘಾತ. ಯಲಹಂಕ ನ್ಯೂ ಟೌನ್ ಸಂಚಾರಿ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವ ಘಟನೆ ಇದು. ಸ್ಕೂಲಿಗೆ ಬಿಡಕ್ ಹೋಗ್ತಾ ಇದ್ರಂತೆ ನೋಡಿ ಮೊಮ್ಮಕ್ಕಳನ್ನ, ಅಷ್ಟರಲ್ಲೇ ಅಪಘಾತ ಆಗಿದೆ. ದೃಶ್ಯ ನೋಡ್ತಾ ಇದ್ರಲ್ಲ, ಟ್ಯಾಂಕರ್ ಹರಿದು ಹೋಗ್ತಾ ಇರುವಂತಹ ದೃಶ್ಯ. ಆ ವೃದ್ಧನ ಮೇಲೇನೆ ಟ್ಯಾಂಕರ್ ಹರಿದು ಹೋಗ್ಬಿಟ್ಟಿದೆ. ಹಂಗಾಗಿ ಸ್ಥಳದಲ್ಲೇ ಅವರು ಸಾವಿಗೀಡಾಗಿದ್ದು. ಅದೃಷ್ಟವಶಾತ್ ಮಕ್ಕಳೆಲ್ಲ ಬಚಾವಾಗಿದ್ದಾರೆ. ಮಕ್ಕಳೆಲ್ಲ ಪುಟ್ಟ ಮಕ್ಕಳೆಲ್ಲ ಆಚೆ ಬಂದಿದ್ದಾರೆ ನೋಡಿ. ಅಲ್ಲಿನ ಸ್ಥಳೀಯರೇ ಸೇರ್ಕೊಂಡು ರಕ್ಷಣೆ ಮಾಡೋದಕ್ಕೆ ಮುಂದಾದ್ರು. ಬಟ್ ವೃದ್ಧನ ಪ್ರಾಣ ಉಳಿಸೋಕ್ಕಾಗ್ಲಿಲ್ಲ. ಟ್ಯಾಂಕರ್ ಹರಿದು ಕೆಲ ದೂರ ಮೂವ್ ಆಗಿರೋದ್ರಿಂದ ಸ್ಥಳದಲ್ಲೇ ಆ ವೃದ್ಧ ಸಾವಿಗೀಡಾಗಿರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಹೇಗಾಗಿರೋದು? ಚಾಲಕನ ನಿರ್ಲಕ್ಷ್ಯ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ದೃಶ್ಯ ನೋಡಿದ್ರೆ. ಶ್ರುತಿ, ಇದು ನಿನ್ನೆ ಬೆಳಗ್ಗೆ 8:21 ಆಗಿರ್ತಕ್ಕಂಥ ಘಟನೆ. ಬೆಂಗಳೂರಿನ ಯಲಹಂಕ ನ್ಯೂ ಟೌನ್ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಘಟನೆ. ಬೆಳಗ್ಗೆ 8:30 ಸುಮಾರಿಗೆ ಶಾಲೆಗೆ ತನ್ನ ಮೊಮ್ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದಂತ ಒಬ್ಬ ವೃದ್ಧ ರಸ್ತೆಯಲ್ಲಿ ಹಿಂದೆ ಒಂದು ಟ್ಯಾಂಕರ್ ಲಾರಿ ಬರ್ತಾ ಇರುತ್ತೆ. ಆದ್ರೆ ಅದನ್ನ ಗಮನಿಸೋದಿಲ್ಲ. ಅವರು ಎಂದಿನಂತೆ ಎಡದ ಭಾಗಕ್ಕೆ ಹೋಗ್ತಾ ಇರ್ತಾರೆ ತಮ್ಮ ಬೈಕನ್ನ ಸವಾರಿ ಮಾಡ್ಕೊಂಡು. ಅದೇ ಸಂದರ್ಭದಲ್ಲಿ ಒಂದು ವಾಟರ್ ಟ್ಯಾಂಕ್ ಹಿಂದೆ ಬರುತ್ತೆ. ಆತನು ಸಹ ಲೆಫ್ಟ್ಗೆ ಎಳೆದಂತ ಸಂದರ್ಭದಲ್ಲಿ ಮುಂದೆ ಹೋಗ್ತಾ ಇದ್ದಂತ ಟೂ ವೀಲರ್ ಅನ್ನ ಗಮನಿಸದೆ ಏಕಾಏಕಿ ಗುದ್ದಿರ್ತಾನೆ. ಗುದ್ದಿದಂತ ರಭಸಕ್ಕೆ ಸುಮಾರು ಒಂದು 20 ಅಡಿ ಆ ಟೂ ವೀಲರ್ ರಸ್ತೆಯ ಮೇಲೆ ಉಜ್ಕೊಂಡು ಹೋಗ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಕೆಳಗಡೆ ಬಿದ್ದಂತ ವೃದ್ಧ ಮತ್ತೆ ಅವರ ಒಂದು ಹೆಣ್ಣು ಮೊಮ್ಮಗಳು, ಜೊತೆಗೆ ಸಣ್ಣ ಒಂದು ಪಾಪು ಏನಿರುತ್ತೆ, ಒಂದು 4-5 ವರ್ಷದ ಮಗು, ಅವರ ಮೇಲೂ ಸಹ ಅದು ಟ್ಯಾಂಕರ್ ಲಾರಿ ಹರ್ಕೊಂಡು ಹೋಗುತ್ತೆ. ಆದ್ರೆ ಅದೃಷ್ಟವಶಾತ್ ಒಂದು ಹೆಣ್ಣು ಮಗು ಮತ್ತೆ ಚಿಕ್ಕ ಪಾಪು ಆ ಒಂದು ಸಾವಿನ ದವಡೆಯಿಂದ ಪಾರಾಗ್ತಾರೆ. ಆದ್ರೆ ಆ ವೃದ್ಧನ ತಲೆಯ ಮೇಲೆಯೇ ಆ ಟ್ಯಾಂಕರ್ ನ ಹಿಂಬದಿ ಚಕ್ರಗಳು ಹರಿದಂತ ಹಿನ್ನೆಲೆಯಲ್ಲಿ ಆತ ಸ್ಥಳದಲ್ಲೇ ಸಾವನ್ನಪ್ತಾನೆ. ಈ ಘಟನೆಯಲ್ಲಿ ಆ ಮಗು ಏನಿದೆ, ಒಂದು ಸುಮಾರು 3-4 ವರ್ಷದ ಮಗು, ಆತನ ಎಡಗಾಲಿಗೂ ಸಹ ಸಂಪೂರ್ಣವಾಗಿ ಒಂದು ಗಂಭೀರವಾದಂತ ಗಾಯ ಆಗಿರ್ತಕ್ಕಂಥದ್ದು. ಆತನ ಒಂದು ಪಾದ ಏನಿದೆ, ಆ ಪಾದದ ಮೇಲೆ ಆ ವೀಲ್ ಹರಿದಿರ್ತಕ್ಕಂಥ ಏನಿದೆ ಅದು ಫ್ರಾಕ್ಚರ್ ಆಗಿದೆ ಅಂತಕ್ಕಂಥ ಮಾಹಿತಿ ಸಿಕ್ಕಿದೆ. ಆತನನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಿಸುವಂತ ಒಂದು ಕೆಲಸವನ್ನ ಸಹ ಮಾಡ್ತಾ ಇದ್ದಾರೆ. ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ಸ್ಥಳದಲ್ಲಿ ದಾಖಲಾಗಿರ್ತಕ್ಕಂಥ CCTVಯನ್ನ ನೋಡಿದ್ರೆ ಎಂತವ್ರಿಗೂ ಸಹ ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ. ಯಾಕಂತಂದ್ರೆ ವೇಗವಾಗಿ ಬರ್ತಕ್ಕಂಥ ಟ್ಯಾಂಕರ್ ಲಾರಿ ತನ್ನ ಮುಂದೆ ಅಥವಾ ಎಡಭಾಗದಲ್ಲಿ ಯಾರು ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ಒಂದು ನೋಡದೆ ನಿರ್ಲಕ್ಷ್ಯವಾಗಿ ನೆಗ್ಲಿಜೆನ್ಸಿಯಾಗಿ ಡ್ರೈವಿಂಗ್ ಅನ್ನ ಮಾಡ್ತಕ್ಕಂಥದ್ದು. ಜೊತೆಗೆ ಆ ಗುದ್ದಿದ ರಭಸಕ್ಕೆ ಆತನಿಗೆ ಗೊತ್ತಿದ್ರು ಸಹ, ಅರಿವಿಗೆ ಬಂದ್ರು ಸಹ ಆತ ಮೊದಲಿಗೆ ನಿಲ್ಸೋದಿಲ್ಲ. ನಾವು CCTVಯನ್ನ ನೋಡ್ತಾ ಇದ್ರೆ ಗಮನಿಸಬಹುದು. 15 ಯಾವಾಗ ಗಾಡಿ ಗುದ್ದಿ ಅವ್ರು ಕೆಳಗಡೆ ಬೀಳ್ತಾರೆ, ಅಲ್ಲಿಂದ ಸುಮಾರು 15 ಅಥವಾ 20 ಅಡಿಯಷ್ಟು ದೂರ ಆ ಗಾಡಿಯನ್ನ ತಳ್ಕೊಂಡು ಆ ಲಾರಿಯ ಮುಂಭಾಗ ಉಜ್ಕೊಂಡು ಹೋಗುತ್ತೆ. ಆ ಸಂದರ್ಭದಲ್ಲಿ ಆ ಪುಟ್ಟ ಬಾಲಕನ ಕಾಲಿಗೆ, ಎಡಗಾಲಿಗೆ ಗಂಭೀರವಾದಂತ ಗಾಯ ಆಗಿದೆ. ಇನ್ನು ಉಳಿದಂತೆ ಮಧ್ಯದಲ್ಲಿ ಬಿದ್ದಂತ ಸುಮಾರು ಮತ್ತೊಬ್ಬ ಆ ವೃದ್ಧನ ಮೊಮ್ಮಗಳಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಿಲ್ಲ. ಅವರಿಬ್ರು ಸಹ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈಗ ಘಟನೆಗೆ ಸಂಬಂಧಪಟ್ಟಂತೆ ಯಲಹಂಕ ನ್ಯೂ ಟೌನ್ ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಾಲಕನನ್ನ ವಶಕ್ಕೆ ಪಡೆದಿರ್ತಕ್ಕಂಥ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಶ್ರುತಿ, ಓಕೆ, ಧನ್ಯವಾದಗಳು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗೆ.